ಬ್ಯೂಟಿಫುಲ್ ಫಾರ್ಮ್. ನಾನು ಇವತ್ತು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಬಿಕಾಸ್ ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಹೋಗೋಣ. ಬಾಯ್ ಬಾಯ್. ಅದಕ್ಕೆ ನಮ್ಮ ಹುಡುಗರೆಲ್ಲ ಇದ್ದಾರೆ. ಓಕೆ ಬಾಯ್. ಸೊ ಮತ್ತೆ ಸಿಗೋಣ. ತುಂಬ ದಿನ ಆದಮೇಲೆ ನಮ್ಮ ಗಾಡಿಗೆ ಇಷ್ಟೊಂದು ಪೆಟ್ರೋಲ್ ಹಾಕಿರೋದು. ಇವತ್ತು ಜಾಸ್ತಿ ಆಗುತ್ತೆ. ಹೋಗೋಣ. ಈಗ ನಾನು ಸುಮಾರು 220 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ನಿಯರ್ಲಿ ಒಂದು 400 ಕಿಲೋಮೀಟರ್. ಹೋಗೋಣ ಬನ್ನಿ ಹೇಗಿರುತ್ತೆ ಅಂತ. ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದು ನಮ್ಮ ಬೈಕಲ್ಲಿ. ಬೆಂಗಳೂರನ್ನ ರೀಚ್ ಮಾಡೋಣ ಇವತ್ತು. ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ. 380 ಕಿಲೋಮೀಟರ್ ಹೋಗ್ತೀನಿ ನಾನು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ಅದನ್ನ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಹೋಗೋಣ. ಸಖತ್ತಾಗಿರೋ ವ್ಯೂ ಕಾಣಿಸ್ತು ಇಲ್ಲಿ. ನಿಜ ಹೇಳ್ಬೇಕು ಅಂದರೆ ಒಂದು ಸಖತ್ತಾಗಿರೋ ವ್ಯೂ ಕಾಣಿಸ್ತು. ಎಲ್ಲ ನೋಡಿದ್ರೂ ಗದ್ದೆಗಳೇ ಇದೆ ಇಲ್ಲಿ. ಯಾವ ಬೇರೆ ಹೊಲಗಳೇ ಇಲ್ಲ. ಬರೀ ನೋಡಬೇಕು ಅನ್ನಿಸ್ತು. ನಿಂತ್ಕೊಂಡಿದ್ದೀನಿ ಇಲ್ಲಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಮಸ್ತಾಗಿತ್ತು. ಇವಾಗ ನಾನು ಚಿತ್ರದುರ್ಗ ಹೋಗಬೇಕು. ಯಾಕೆಂದರೆ ನಾನು ಚಿತ್ರದುರ್ಗ ಮೇಲೆ ಹೋದರೆ ಬೆಂಗಳೂರಿಗೆ ನಿಯರಾಗಿ ಹೋಗ್ತೀನಿ. ಸೊ ಬೇಗನೂ ಹೋಗ್ತೀನಿ ಅಂತ ಅದಕ್ಕೆ. ಸೊ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ. ಫೈನಲಿ ನಾನು ಇನ್ನೂ ಒಂದು 50 ಕಿಲೋಮೀಟ್ರ್ ನಿಯರ್ ಬೈ ಚಿತ್ರದುರ್ಗ ಇದ್ದೀನಿ. ಇವಾಗ ಹೊಟ್ಟೆ ಸಿದ್ದೈತೆ. ಟೈಮ್ 3 ಗಂಟೆ ಆಗ್ತಾ ಬಂತು. ಸೊ ಒಂದು ಸ್ವಲ್ಪ ಹೊಟ್ಟೆಗೆ ಊಟ ಹಾಕ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ಯಾಮಿಲಿ, ಇವಾಗ ನಾನು ಚಿತ್ರದುರ್ಗದಲ್ಲಿದ್ದೀನಿ. ಸೊ ಇವಾಗ ಊಟ ಮಾಡಿಕೊಂಡು ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಸೊ ಹೋಗೋಣ ಬನ್ನಿ. ಫೈನಲಿ ಇನ್ನೇನು ಬೆಂಗಳೂರು ಹತ್ತತ್ರ ಬಂದೆ. ಇನ್ನೂ 100 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇವಾಗ ನಾನು ಸಿರಾ ದಾಟ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಹತ್ತತ್ರ ತುಮಕೂರು ಹತ್ರ ಇದ್ದೀನಿ. ಎವಿ ತಿಕಾವರಿ ಮಾತ್ರ ಗಾಡಿ ಮೇಲೆ. ಬೈಕ್ ಓಡಿಸ್ಕೊಂಬರೋಣ ಅಂತ ಬಂದೆ. ಆದ್ರೆ ಏನು ಮಾಡ್ತೀರಾ, ಸಾಕಾಗೋಯ್ತು ಗುರು. ಸಖತ್ ಟಯರ್ಡ್ ಆಗ್ತೈತೆ. ಬೆನ್ನು ನೋವು, ಯಪ್ಪ ಹೇಳೋಕ್ಕಾಗಲ್ಲ ಆ ಥರ. ಯಾಕೋ ಬಿಸಿಲು ಕಡಿಮೆ ಇದೆ ಇವಾಗ. ಒಂದು ಸ್ವಲ್ಪ ಲೈಟಿಂಗ್ ಜಾಸ್ತಿ ಇದೆ ಅದು, ಬಟ್ ಬಿಸಿಲು ಕಡಿಮೆನೇ. ಆ ಬಿಸಿಲು ಕಡಿಮೆ ಇರೋದಕ್ಕೆ ಆರಾಮಾಗಿ ಬಂದಿದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಹೋಗ್ಬಿಟ್ಟೈತೆ, ಕಪ್ಪಗಾಗ್ಬಿಟ್ಟಿದ್ದೀನಿ, ಬಟ್ ಟ್ಯಾನ್ ಆಗಿಲ್ಲ. ಬನ್ನಿ ಹೋಗೋಣ. ಇನ್ನೇನು ಸ್ವಲ್ಪ ದೂರ ಬೆಂಗಳೂರು ರೀಚ್ ಆಗೋಣ ಬನ್ನಿ. ಫೈನಲ್ ರೀಚ್ ಆಗಿದ್ದೀನಿ, ಬಟ್ ಇಲ್ಲಿ ಟ್ರಾಫಿಕ್. ಹಲೋ ಫಾಮ್, ವೆಲ್ಕಮ್ ಅವರ್ ನ್ಯೂ ವಿಡಿಯೋ. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಂಜುಗೌಡ. ಮೀನ್ಸ್ ನಿಮಗೆ ಮಂಜುಗೌಡ ಅಂದರೆ ಅರ್ಥ ಆಗಲ್ಲ. ಸಣ್ಣ ಮುನ್ನ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇಷ್ಟೇ ಅವ್ರ ಮದುವೆ ಇದೆ. ಸೊ ಅದಕ್ಕೋಸ್ಕರ ವೀಡಿಯೋ ಪ್ಲ್ಯಾನಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ಏನೇನು ಮಾಡ್ತೀನಿ ಅಂತ ನೋಡೋಣ. ಇವಾಗ ಮನೆಯಿಂದ ಬಂದು ಟಿಫಿನ್ ಮಾಡೋಣ ಅಂತ ಇಲ್ಲಿ ಟಿಫಿನ್ ಅಂಗಡಿ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ವೀಡಿಯೋ ತೊಗೊಂಬೋಣ ಅಂತ ತೊಗೊತಾ ಇದ್ದೀನಿ. ಕಂಪ್ಲೀಟ್ ವೀಡಿಯೋ ನೋಡಿ, ಚೆನ್ನಾಗಿರುತ್ತೆ. ಮತ್ತೆ ಸಿಗೋಣ. ಫೈನಲಿ ನಾವು ಮಂಜು ಅಣ್ಣ ಬಂದಿದ್ದೀವಿ. ಹೋಗೋಣ ಬನ್ನಿ. ನಮ್ಮ ಗಾಡಿನ ಅಲ್ಲೇ ಹಾಕ್ತಿದ್ದೀನಿ. ಹೇಳಿ. ನಾವಿವಾಗ ನಾನು ಮತ್ತು ಮಂಜು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಮತ್ತೆ ನಮ್ಮ ಮನೆಗೆ ಹೋಗೋಣ ಬನ್ನಿ. ಸೊ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ.
ನೋಡಿ ಫ್ಯಾಮ್, ನಮ್ಮ ಬೆಂಗಳೂರಲ್ಲಿ ಇದೇ ಥರ ಏನೋ ನಮ್ಮ ಬೆಂಗಳೂರು ಹಣೆ ಬರೋದೇ ಇರುತ್ತೆ. ಟ್ರಾಫಿಕ್ ಎಲ್ಲಿವರೆಗೂ ಆಗಿದೆ ನೋಡಿ ಹಂಗೆ. ವಾ 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 ವಾ, ಇಲ್ಲಿವರೆಗೂ ಇದೆ ಟ್ರಾಫಿಕ್ಕು. ಟೈಮ್ ಹೆಂಗೆ ಅಂದರೆ, ಊರಲ್ಲಿದ್ರೂ ಗ್ಯಾಸ್ ಹೊತ್ಕೊಂಡು ಹೋಗು, ಬಾ ತುಂಬಿಸ್ಕೊಂಬಾ, ಅದೇ ಕೆಲಸ. ಬೆಂಗಳೂರಿಗೆ ಬಂದ್ರೂ ಈ ಗ್ಯಾಸ್ ತುಂಬ ಕೆಲಸ ಅಂತೂ ಮಿಸ್ ಆಗೋದೇ ಇಲ್ಲ ನಮಗೆ. ಸೊ ಏನು ಜೀವನ ಗುರು ನಮ್ಮದು. ಬನ್ನಿ, ಇವಾಗ ಇದನ್ನು ತುಂಬಿಸ್ಕೊಂಡಿದ್ದಾಯಿತು, ಮನೆಗೆ ಹೋಗ್ಬೇಕೀಗ ಅದನ್ನ ತೊಗೊಂಡು. ಓಕೆ ಫ್ಯಾಮ್, ಫೈನಲಿ ಈ ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ನೋಡಿ. ಅಲ್ಲಿವರೆಗೂ ನೀವು ನನ್ನ ಮಿಸ್ ಮಾಡ್ಕೊತಾ ಇರಿ, ನಾನು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.